ನಮಸ್ಕಾರ. ರಹಸ್ಯವಾಗಿ ಗುಪ್ತವಾಗಿ ಈ ಒಂದು ಕರಿಕಲ್ ಬೆಟ್ಟಕ್ಕೆ ಹೋಗಿ ಆ ಹೂವಿನ ಅಪ್ಪಣೆ ಈ ದೇವರಿಗೆ ಕೇಳಿ ನೋಡಿ. ಬಲಗಡೆಯಿಂದ ಹೂ ಕೊಡ್ತು ಅಂತಂದರೆ ಖಂಡಿತವಾಗ್ಲೂ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗ್ತೀರಾ ನೀವು. ಆ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗ್ತೀರಾ ಖಂಡಿತವಾಗ್ಲೂ. ಈ ಒಂದು ಕರಿಕಲ್ ಬೆಟ್ಟದಲ್ಲಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ ತಿರುಪತಿ ತಿರುಮಲದಿಂದ 3 ಹೆಜ್ಜೆ ಇಟ್ಕೊಂಡು ಬಂದು ಇಲ್ಲಿ ನೆಲೆಸಿರೋ ಅಂಥ ಪುಣ್ಯಕ್ಷೇತ್ರ ಇದು. ಅದಕ್ಕೆ ಇದನ್ನು ಕರಿಕಲ್ ಬೆಟ್ಟ ಅಂತ ಕರೀತಾರೆ. ತುಂಬ ಪವರ್ಫುಲ್ ಸ್ಥಳ. ಶನಿವಾರದಂದು ಈ ಒಂದು ಕರಿಕಲ್ ಬೆಟ್ಟಕ್ಕೆ ಮಧ್ಯಾಹ್ನ 12 ಗಂಟೆಗೆ, ಶನಿವಾರ ಮಧ್ಯಾಹ್ನ 12:30ವರೆಗೆ ಈ ಕರಿಕಲ್ ಬೆಟ್ಟಕ್ಕೆ ಹೋಗಿ ಅಲ್ಲಿ ದೇವರಿಗೆ ಹೂವಿನ ಅಪ್ಪಣೆ ಕೇಳಿ ನೋಡಿ. ಬಲಗಡೆ ಹೂ ಕೊಡ್ತು ಅಂದರೆ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳು ನೀವು. ಯಾಕೆಂದರೆ ಸಾಕ್ಷಾತ್ ತಿರುಪತಿಯಿಂದನೇ ಸಾಕ್ಷಾತ್ ತಿರುಪತಿ ತಿರುಮಲ ತಿಮ್ಮಪ್ಪನೇ 3 ಹೆಜ್ಜೆಗಳಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯಕ್ಷೇತ್ರ. ಈಗಲೂ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಪಾದದ ಹೆಜ್ಜೆಯ ಗುರುತು ಈ ಒಂದು ಕರಿಕಲ್ ಬೆಟ್ಟದಲ್ಲಿ ನೀವು ನೋಡ್ಬೋದು. ಖಂಡಿತವಾಗ್ಲೂ ಇದೆ. ಈ ತಿರುಪತಿ ತಿಮ್ಮಪ್ಪನ ಪಾದದಾಣೆಗೂ ಸತ್ಯ ಇದು. ಬೇಕಿದ್ರೆ ಹೋಗಿ ನೀವು ಪರೀಕ್ಷೆ ಮಾಡಿ ನೋಡಿ. ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಪಾದದ ಹೆಜ್ಜೆಯ ಗುರುತು ಈ ಕರಿಕಲ್ ಬೆಟ್ಟದಲ್ಲಿ ಈಗಲೂ ನೋಡ್ಬೋದು, ಕಣ್ತುಂಬಿಸ್ಕೊಬೋದು. ಮುಟ್ಟಿ ಪಾದದ ಹೆಜ್ಜೆಯ ಗುರುತನ್ನ ಮುಟ್ಟಿ ಕಣ್ತುಂಬಿ ನಮಸ್ಕಾರ ಮಾಡ್ಕೊಳ್ಳಿ. ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗ್ಬಿಡ್ತೀರಾ. ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ 3 ಹೆಜ್ಜೆಗಳಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯಕ್ಷೇತ್ರ ಇದು ಕರಿಕಲ್ ಬೆಟ್ಟ. ನೋಡಿ, ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗ್ಬಿಡ್ತೀರಾ. ರಹಸ್ಯವಾಗಿ ಗುಪ್ತವಾಗಿ ಶನಿವಾರದಂದು ಹೋಗಿ, ಯಾವುದೇ ದಿನ ಹೋಗಿ, ಶನಿವಾರದಂದು ಕರೆಕ್ಟಾಗಿ ಶನಿವಾರ ಹೋಗಿ, ಶನಿವಾರದಂದು ಮಧ್ಯಾಹ್ನ 12ರಿಂದ 12:30 ಒಳಗಡೆ ಹೋಗಿ ಈ ದೇವರಿಗೆ ಹೂವಿನ ಅಪ್ಪಣೆ ಪ್ರಸಾದದ ಮುಖಾಂತರ ಕೇಳಿ ಬಲಗಡೆಯಿಂದ ಹೂವು ಕೊಡ್ತು ಅಂದರೆ ನಿಮ್ಮದು ಎಂಥ ಕೆಲಸಗಳಿದ್ರೂ ಹಾಗೇ ಆಗುತ್ತೆ. ಯಾಕೆಂದರೆ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ 3 ಹೆಜ್ಜೆಯಲ್ಲಿ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ಹುತ್ತದ ಮಣ್ಣಿನಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆ ನಿಂತ ಪುಣ್ಯಕ್ಷೇತ್ರ. ಈಗಲೂ ಈ ಒಂದು ಕರಿಕಲ್ ಬೆಟ್ಟದಲ್ಲಿ ತಿರುಪತಿ ತಿಮ್ಮಪ್ಪನ ಪಾದದ ಹೆಜ್ಜೆಯ ಗುರುತು ನೀವು ಕಣ್ತುಂಬಿಸ್ಕೊಬೋದು, ನೋಡ್ಬೋದು, ಮುಟ್ಟಿ ನಮಸ್ಕಾರ ಮಾಡ್ಬೋದು. ಅದಕ್ಕೆ ಯಾವಾಗಲೇ ಹೋದರೂ ಶನಿವಾರ ಹೋಗಿ, ಶನಿವಾರ ಮಧ್ಯಾಹ್ನ 12ರಿಂದ 12:30 ಒಳಗಡೆ ಹೋಗಿ. ಎಲ್ಲಿ ಬರುತ್ತೆ ಗೊತ್ತಾ? ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಹೈಪ್ ಮಾಡಿ. ವಿಡಿಯೋ 4 ಜನಕ್ಕೆ ಅನುಕೂಲ ಆಗಲಿ, ಅವರು ಉಪಯೋಗ ಮಾಡ್ಕೊಂಡು ಅವರು ಸುಖವಾಗಿ ಬದುಕಲಿ. ಎಲ್ಲರೂ ಒಂದಿನ ಹೋಗದೆ ಬುತ್ತಿ ಇರೋವರೆಗೂ ಸುಖವಾಗಿ ಬದುಕಿ. ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ 3 ಹೆಜ್ಜೆಯಲ್ಲಿ ಬಂದು ಇಲ್ಲಿ ಹುತ್ತದ ಮಣ್ಣಿನಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆ ನಿಂತ ಕರಿಕಲ್ ಬೆಟ್ಟ ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ನಿಂತಿದ್ದಾನೆ. ಇಲ್ಲಿ ಇವಾಗ ನೀವು ತಿರುಪತಿ ತಿಮ್ಮಪ್ಪನ ಪಾದದ ಹೆಜ್ಜೆ ಗುರುತು ಇಟ್ಟಿದ್ದು ನೋಡ್ಬೋದು. ಇಲ್ಲಿ ಕೈ ಮುಗಿಬೋದು, ಪೂಜೆ ಮಾಡ್ಬೋದು. ದೇವರಿಗೆ ಹೂವಿನ ಅಪ್ಪಣೆ ಕೇಳಿ ನೋಡಿ. ಬಲಗಡೆ ಸಿಕ್ತು ಅಂದರೆ ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳು ನೀವು. ಇದು ಬರೋದು ಚಿತ್ರದುರ್ಗದಿಂದ 30 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ಚಿತ್ರದುರ್ಗದಿಂದ 30 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. HD ಪುರ, ಹೊರಕೆರೆ ದೇವರ ಪುರ.
ವರ್ಕೆರೆ ದೇವರಪುರ HD ಪುರ ಅಂತ ಕರಿತೀವಿ. ಚಿತ್ರದುರ್ಗದಿಂದ 30 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ HD ಪುರ, ವರ್ಕೆರೆ ದೇವರಪುರ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಕೆಳಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲೊಂದು ಬರುತ್ತೆ. ಅಲ್ಲಿ ಕಲ್ಯಾಣಿ ಬರುತ್ತೆ, ನಾಗರಕಟ್ಟೆ ಕಲ್ಯಾಣಿ ಇದೆ. ಅಲ್ಲಿ ನಾಗರಕಟ್ಟೆ ಪಕ್ಕ ಕಲ್ಯಾಣಿ ಇದೆ. ಆ ಕಲ್ಯಾಣಿ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ ಕರೇಕಲ್ ಬೆಟ್ಟಕ್ಕೆ. ಅಲ್ಲಿ ಕೇಳಿ ನೋಡಿ ಯಾರಿಗಾದರೂ, ನಾಗರಕಲ್ಲು ಪಕ್ಕ ಕಲ್ಯಾಣಿ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ ಕರೇಕಲ್ ಬೆಟ್ಟ. ಒಂದು 2 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ. ಆರಾಮ ಕಾರುಗಳು ಹೋಗ್ತವೆ, ಆಟೋಗಳು ಹೋಗ್ತವೆ, ಟೂ ವೀಲರು ಹೋಗ್ತವೆ, ಬಸ್ಸುಗಳು ಹೋಗಲ್ಲ. ಯಾವುದೇ ಬಸ್ಸುಗಳು ಪ್ರೈವೇಟು ಗೌರ್ಮೆಂಟ್ ಬಸ್ ಅಲ್ಲಿಗೆ ಹೋಗಲ್ಲ. ಅಲ್ಲಿ ಕಲ್ಯಾಣಿಯಿಂದ ನೀವು ಆಟೋ ಮಾಡ್ಕೊಂಡು ಹೋಗ್ಬೋದು. ಓನ್ ವೆಹಿಕಲ್ಲು, ಟೂ ವೀಲರು, ಕಾರುಗಳಿದ್ದರೆ ಹೋಗ್ಬೋದು. ಚಿತ್ರದುರ್ಗದಿಂದ 30 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ HD ಪುರ, ವರ್ಕೆರೆ ದೇವರಪುರ. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಉತ್ತದ ಮಣ್ಣಿನಲ್ಲಿ ನೆಲೆ ನಿಂತಿದ್ದಾನೆ. ಇಲ್ಲಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ 3 ಹೆಜ್ಜೆಯಲ್ಲಿ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ಉತ್ತದ ಮಣ್ಣಿನಲ್ಲಿ ನೆಲೆ ನಿಂತ ಏಕೈಕ ದೇವಸ್ಥಾನ. ಇದನ್ನು ಕರೇಕಲ್ ಬೆಟ್ಟ ಅಂತೀವಿ. ಅಲ್ಲಿ ಹೋಗಿ ವಿಸ್ಮಯ ಪವಾಡಗಳೇ ನಡೆಯುತ್ತೆ. ಹೂವಿನ ಅಪ್ಪಣೆ ಕೇಳಿ ನೋಡಿ. ಬಲಗಡೆಯಿಂದ ಹೂ ಕೊಡ್ತು ಅಂದರೆ ರಾತ್ರೋರಾತ್ರಿ ನೀವು ಕೋಟ್ಯಾಧಿಪತಿಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ. ನಮಸ್ಕಾರ.